ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಿನ್ನೆ ವೀಡಿಯೋಸ್ ಎಲ್ಲ ಕೆಲವರೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನಾನು ಯಾಕೆ ಇಷ್ಟು ದಿನ ವ್ಲಾಗ್ಸ್ನ ಮಾಡೋದಕ್ಕಾಗಲಿಲ್ಲ ಅನ್ನೋದಕ್ಕೂ ಕೂಡ ಇವತ್ತು ನಾನು ನಿಮಗೆ ಕ್ಲಾರಿಫೈ ಕೊಡ್ತಿದ್ದೀನಿ, ಓಕೆನಾ. ಮತ್ತು ಇವತ್ತು ಬಂದುಬಿಟ್ಟು ಡೇ ಹೇಗಾಯಿತು ಅಂತ ಹೇಳಿದ್ರೆ, ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ನಿನ್ನೆ ಸಾಂಬಾರು ಮಾಡಿದ್ದೆ ಅಲ್ಲ, ಒಬ್ಬಟ್ಟಿನ ಸಾಂಬಾರು. ಸೊ ಅದಕ್ಕೇ ರೈಸ್ ಮಾಡ್ಕೊಂಡ್ವಿ ಮಾರ್ನಿಂಗು. ಅದಾದಮೇಲೆ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ನಿನ್ನೆ ಒಂದು ಎಡವಟ್ಟು ಮಾಡಿದ್ದೆ ಅಲ್ಲ ನಾನು, ಏನದು ಬೇಳೆನ ಚೆನ್ನಾಗಿ ಬೇಯಿಸ್ಬಿಟ್ಟು ಏನು ಪಾಯಸ ಥರ ಮಾಡಿಬಿಟ್ಟು ಅದನ್ನು ಸೋಸಿ ಎತ್ತಿಟ್ಟಿದ್ನಲ್ವ, ಅದ್ರದ್ದು ಸ್ವಲ್ಪ ಹೂರಣ ಹಾಗೆ ಇತ್ತು. ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ಅದಕ್ಕೆ ಇನ್ನೂ ಸ್ವಲ್ಪ ಕಾಯಿ ಮತ್ತು ಬೆಲ್ಲ, ಇದು ಏಲಕ್ಕಿ ಲವಂಗ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಮತ್ತೆ ತಿರುವಿ ಅದನ್ನು ಮಿಕ್ಸಿಗೆಲ್ಲ ರುಬ್ಕೊಂಡ್ಬಿಟ್ಟು, ಅದಾದಮೇಲೆ ನಾನು ಪುರಿ ಪೌಡರ್ ಇದೆಯಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಏನು ಹೂರಣ ಮಾಡ್ಕೊಂಡ್ಬಿಟ್ಟು ಒಬ್ಬಿಟ್ಟು ತೊಟ್ಕೊಂಡು ಮಧ್ಯಾಹ್ನ ಅದನ್ನು ತಿನ್ಕೊಂಡ್ವಿ. ಸೊ ಅದನ್ನು ನೋಡಬೇಕು ಅಂದರೂ ಸಿಗಲ್ಲ ಇವತ್ತು. ಯಾಕಂತೇಳಿದ್ರೆ ಅದನ್ನು ಅವರು ಕೂಡ ಕ್ಯಾಂಟೀನಿಗೆ ತೊಗೊಂಡೋಗ್ಬೇಕು, ಹಬ್ಬ ಅಲ್ವಾ, ನಾವು ಸ್ಪೆಷಲಾಗಿ ಮಾಡೋದು ಹೋಗ್ಬಿಟ್ಟಲ್ವ, ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಸ್ವಲ್ಪ ಕೊಟ್ಟು ಕಳಿಸ್ದೆ. ಇನ್ನು ನನಗೊಂದು ಅವರಿಗೆ ಅಂತ ಹೇಳ್ಬಿಟ್ಟು ಇಟ್ಕೊಂಡು ಮಧ್ಯಾಹ್ನ ಎಲ್ಲ ಖಾಲಿ ಮಾಡಿಬಿಟ್ವಿ. ಸೊ ಇವಾಗ ಸಂಜೆಗೆ ಅಂತ ಹೇಳಿ ಅದೇ ಸಾಂಬಾರಿಗೆ, ಒಬ್ಬಟ್ಟಿನ ಸಾಂಬಾರು ತುಂಬ ಅಂದರೆ ತುಂಬ ಇಷ್ಟ ನಮಗೆ. ಹಾಗಾಗಿ ಒಬ್ಬಟ್ಟಿನ ಸಾಂಬಾರಿಗೆ ರೈಸ್ ಮಾಡ್ಕೊಂಡ್ಬಿಟ್ಟು ಅದನ್ನೇ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಅನ್ನ ಸಾಂಬಾರು ಆಯಿತು, ಮಧ್ಯಾಹ್ನ ಒಬ್ಬಿಟ್ಟು ಅನ್ನ ಸಾಂಬಾರು, ಸಂಜೆನೂ ಅನ್ನ ಸಾಂಬಾರು ತಿನ್ಕೊಳ್ಳೋಣ ಅಂತ. ಅದಕ್ಕೆ ಸೈಡ್ಸ್ಗೆ ಏನು ಹಪ್ಳ ಹಾಕ್ಕೊಳ್ಬೇಕಷ್ಟೇ, ಇನ್ನೇನಿಲ್ಲ. ಸೊ ಯಾಕೆ ಇಷ್ಟು ದಿನ ನಾನು ವ್ಲಾಗ್ಸ್ ಮಾಡಲಿಲ್ಲ, 12th ಡೇಗೆ ನಾನು ಸ್ಟಾಪ್ ಮಾಡಿದ್ದೆ. ಏನೋ ನನ್ನ ಡಯಟ್ ಪ್ಲ್ಯಾನಿಂಗ್ 21 ಡೇಸಲ್ಲಿ ನಾನು 12th ಡೇಗೆ ಸ್ಟಾಪ್ ಮಾಡಿದ್ದೀನಿ ಅನಿಸುತ್ತೆ. ಮೇ ಬಿ 12th or 14th, ನನಗೆ ಗೊತ್ತಿಲ್ಲ ಅಷ್ಟಾಗಿ. ಅಲ್ಲಿಗೆ ಸ್ಟಾಪ್ ಮಾಡಿದೆ. ಅಂದರೆ ಅದನ್ನು 21 ಡೇಸು ನಾನು ಚಾಲೆಂಜ್ನ ಕಂಪ್ಲೀಟ್ ಕಂಪ್ಲೀಟ್ ಮಾಡಿ ಆದಮೇಲೆ ನಾನು ಅದನ್ನು ಫೋಟೋ ಹಾಕ್ತೀನಿ, ವಿಡಿಯೋ ಹಾಕ್ತೀನಿ. ಅದನ್ನು ಲಾಸ್ಟ್ ನಾನು ಫೈನಲಿಗೆ ಬಂದಿದ್ದು 67.3ಗೆ ಬಂದೆ. 69 ಸಮಥಿಂಗ್ ಇದ್ದಿದ್ದು ನಾನು, ನನ್ನ ವೆಯ್ಟ್ ಬಂದು 67ಗೆ ಬಂತು. ಸೊ ಅಲ್ಲಿವರೆಗೂ ನನ್ನದು ಪ್ಲ್ಯಾನ್ ಏನಿತ್ತು, ಡಯಟ್ ಪ್ಲ್ಯಾನ್ 21 ಡೇಸ್ ಚಾಲೆಂಜ್ ಏನಿತ್ತು, ಅಲ್ಲಿವರೆಗೂ ಕಂಪ್ಲೀಟ್ ಮಾಡಿದ್ದೀನಿ ಫ್ರೆಂಡ್ಸ್. ಬಟ್ ಅದು ವೀಡಿಯೋಸ್ನ ನನಗೆ ಹಾಕೋದಕ್ಕೆ ಆಗಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಲಾಸ್ಟಲ್ಲಿ ನನಗೆ ಏನು ಡಯಟ್ ಮಾಡ್ತಾಯಿದ್ದೆ ಅಲ್ವಾ ನಾನು, ಬಟ್ ಜಾಸ್ತಿ ರೈಸ್ ತೊಗೊಳ್ಳೋದು ಆ ಥರ ಎಲ್ಲ ಮಾಡ್ತಿರಲಿಲ್ಲ, ಸ್ವಲ್ಪ ರೈಸ್ ಮಾತ್ರ ತೊಗೊಳ್ತಿದ್ದೆ ನಾನು. ಏನು 21 ಡೇಸ್ ಕಂಪ್ಲೀಟ್ ಆದಮೇಲೆ ನಾನು 67.3ಗೆಲ್ಲ ನನ್ನ ವೆಯ್ಟ್ ರೆಡ್ಯೂಸ್ ಆಗೋಯಿತು. ಸೊ ಹತ್ತತ್ರ ಒಂದು ಅಂದರೆ ಒಂದು 3 kgs ನನಗೆ ರೆಡ್ಯೂಸ್ ಆಗೋಯಿತು. ಸೊ ನಾನು ಮಾಡ್ತಿದ್ದ ಡಯಟಿಗೆ ಫ್ರೆಂಡ್ಸ್ ಅಷ್ಟು 3 kg ಕಡಿಮೆ 21 ಡೇಸಲ್ಲಿ. ಅಟ್ಲೀಸ್ಟ್ ನನಗೆ 4 kgs ಇಲ್ಲ 4.5 kgs ಆದ್ರೂ ರೆಡ್ಯೂಸ್ ಆಗಬೇಕಾಗಿತ್ತು. ಬಟ್ ನನಗೆ ಆಶ್ಚರ್ಯ ಆಗೋಯಿತು, ಏನು ಇಷ್ಟು ರೆಡ್ಯೂಸ್ ಆಯ್ತಲ್ಲ 21 ಡೇಸ್ಗೆ. ಆಲ್ರೆಡಿ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಂಡ್ ದೆನ್ ನನಗೆ ಎಕ್ಸಸೈಸ್ ಮಾಡ್ತಿದ್ದೀನಿ, ವಾಕ್ ಮಾಡ್ತಿದ್ದೀನಿ, ಬೆಳಗ್ಗೆನೂ ವಾಕ್ ಮಾಡ್ತಿದ್ದೀನಿ, ಸಂಜೆನೂ ವಾಕ್ ಮಾಡ್ತಿದ್ದೀನಿ. ಮತ್ತು ಈ ಥರ ಆಗೋಯ್ತಲ್ಲ ಅಂತ ಹೇಳಿಬಿಟ್ಟು, ಸೊ ಅಷ್ಟು ರೆಡ್ಯೂಸ್ ಆಯ್ತಲ್ಲ ನನಗೆ. 3 kgs ಅಷ್ಟೇ ನನಗೆ, 3 kg ಸಮಥಿಂಗ್ ಅಷ್ಟೇ ಗ್ರಾಮ್ಸಲ್ಲಿ ನನಗೆ ಹೋಗಿದ್ದು. ಇಷ್ಟ ಆಯ್ತಲ್ಲ ಎಕ್ಸಸೈಸ್ ಮಾಡಿನೂ ಮತ್ತು ಡಯಟ್ ಪ್ಲ್ಯಾನ್ ಮಾಡಿದ್ರೂ ಈ ಥರ ಆಯ್ತಲ್ಲ ಅಂತ ಹೇಳಿಬಿಟ್ಟು ನಾನು ಹಂಗೆ ಅಂದ್ಕೊಂಡೆ. ಮತ್ತು 21 ಡೇಸ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಅದಾದಮೇಲೆ ನನಗೆ ಸ್ವಲ್ಪ ಸುಸ್ತು, ಆಮೇಲೆ ಏನಾದರೂ ತಿಂದರೆ ಸಾಕು ನನಗೆ ವಾಮಿಟ್ ಮಾಡೋ ಥರ ಆಗೋದು, ಈ ಥರ ಎಲ್ಲ ಆಗ್ತಿತ್ತು. ಬಟ್ ನನಗೆ ಯಾಕೆ ಹಿಂಗೆ ಆಗ್ತಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಡಯಟ್ ಮಾಡ್ತಿರೋದಕ್ಕೆ, ಇಲ್ಲ ರೈಸ್ ನಾನು ಬಿಟ್ಟಿರೋದಕ್ಕೆ, ಇಲ್ಲ ಆಫ್ಟರ್ ಡೆಲಿವರಿ ನಾನು ಈ ಥರ ಡಯಟ್ ಪ್ಲ್ಯಾನ್ನ ಮಾಡಿಕೊಂಡು ನಾನು ವೆಯ್ಟ್ ರೆಡ್ಯೂಸ್ ಮಾಡ್ತಿರೋದಕ್ಕೆ ನನಗೆ ನನ್ನ ಬಾಡಿನಲ್ಲೇ ಸ್ಟ್ರೆಂತ್ ಕಡಿಮೆ ಆಗ್ತಿದೆ. ಸೊ ಈ ಥರ ಎಲ್ಲ ನನಗೆ ಡೌಟ್ ಶುರು ಆಗೋಯಿತು. ಸೊ ಅದಾದಮೇಲೆ ಹೀಗೆ ಹೋಯಿತು. ನಾನು ಡಯಟ್ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ನಾನು ಬೇಡ, ಮತ್ತು ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಸ್ಟಾಪ್ ಮಾಡಿಬಿಟ್ಟು ಆ್ಯಸ್ ಯೂಶ್ವಲಿ ಏನಿತ್ತು ನಂದು ಅದೇ ಥರನೇ. ಬಟ್ ಒಂದು ದಿನಕ್ಕೆ ಒಂದು ಟೈಮ್ ಆದ್ರೂ ನನಗೆ ರೈಸ್ ಬೇಕಿತ್ತು, ರೈಸ್ ತಿನ್ನಲೇಬೇಕಿತ್ತು. ಆ ಥರ ಆಗಿಬಿಟ್ಟೆ ನಾನು.
ಮತ್ತು ಚಪಾತಿ ಎಲ್ಲ ತಿನ್ನಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಈ ಥರ ಎಲ್ಲ ಆಗ್ತಿತ್ತು. ಬಟ್ ಯಾಕೆ ಅಂತ ಗೊತ್ತಾಗ್ತಿರ್ಲಿಲ್ಲ ನನಗೆ. ಅದಾದಮೇಲೆ ನಾನು ಏನು ಆ್ಯಸ್ ಯೂಶ್ವಲ್ ನನ್ನ ಲೈಫ್ ಏನಿದೆ ಅದೇ ಥರ ಮಾಡಿಕೊಂಡೆ. ಬಟ್ ಡಯಟ್ ಏನು ನಾನು ಸ್ಟಾರ್ಟ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ನನಗೆ ಹೆಲ್ತ್ ಪ್ರಾಬ್ಲಮ್ಸ್ ಆಗಿದ್ದಕ್ಕೆ ನಾನು ಏನು ಅದನ್ನು ಡಯಟ್ ಪ್ಲ್ಯಾನಿಂದೆಲ್ಲ ಸ್ಟಾಪ್ ಮಾಡಿಬಿಟ್ಟೆ. ಬಟ್ ನನಗೆ ವೀಡಿಯೋಸ್ಗಳನ್ನೂ ಮಾಡೋದಕ್ಕೆ ಆಗಲಿಲ್ಲ. ಅದಾದಮೇಲೆ ಹೀಗೆ ಹೊರಗಡೆ ಹೋಗೋದು, ಏನು ಔಟ್ಸೈಡು, ಸೊ ಆ ಥರ ಎಲ್ಲ ಆಯ್ತಲ್ವ. ಹಂಗಾಗಿ ನಾನು ಕೂಡ ಏನು ವೀಡಿಯೋಸು ಮಾಡೋದಕ್ಕಾಗಲಿಲ್ಲ, ಎಡಿಟ್ ಮಾಡೋದಕ್ಕೂ ಆಗಲಿಲ್ಲ. ಇಲ್ಲಿ ಆಲ್ರೆಡಿ 4G ಇದೆ. ಸೊ ಹಂಗಾಗಿ ಇಲ್ಲಿ ನೆಟ್ವರ್ಕು ಅಷ್ಟು ಸಿಗ್ತಾ ಇರಲಿಲ್ಲ, ನನಗೆ ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ. ಇಷ್ಟು ಓಕೆನಾ. ಅದಾದಮೇಲೆ ಏನಕ್ಕೆ ಹಂಗೆ ಆಗ್ತಿತ್ತು ನನಗೆ ಅನ್ನೋದನ್ನು ಕೂಡ ನಾನು ರೀಸನ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಏನು ಇವಾಗ ಜ್ಯೂಸ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಏನಂತ ಹೇಳಿದ್ರೆ, ಇಲ್ಲಿ ಗೋಡಂಬಿ ಬೆಳೀತಾ ಇದೆ, ಅದರದ್ದು ಫ್ರೂಟ್ ಬರುತ್ತಲ್ವ, ಅದರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ. ಅದು ಹಣ್ಣು ಹಾಗೇ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದು ಗೋಡಂಬಿ ಬರುತ್ತಲ್ಲ, ಹಸಿಕಾಯಿ, ಅದನ್ನು ಬೇಯಿಸ್ಕೊಂಡ್ಬಿಟ್ಟು ಕೂಡ ತಿಂತಾರೆ. ಅದನ್ನು ಬೇಯಿಸೋದಕ್ಕೆ ಹೋಗಿಲ್ಲ ನಾನು. ಬಟ್ ನಾನು ಇದೇ ಫಸ್ಟ್ ಟೈಮ್ ಗೋಡಂಬಿ ಹೆಂಗೆ ಬೆಳೀತಾರೆ ಮರ ಅಂತ ಹೇಳ್ಬಿಟ್ಟು ನಾನು ನೋಡಿದ್ದು. ಇಲ್ಲೇ ಎಲ್ಲ ಸುತ್ತಮುತ್ತ ಇದೆಯಲ್ವ, ಹಾಗಾಗಿ ಅದ್ರದ್ದು ಹಣ್ಣಿಂದು ಜ್ಯೂಸ್ ಮಾಡಿದ್ದೀನಿ. ಅದೊಂದು ರೆಸಿಪಿ ಇದೆ, ಅದನ್ನು ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಅದಾದಮೇಲೆ ಏನಕ್ಕೆ ಹಂಗೆ ಆಗ್ತಿತ್ತು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಜ್ಯೂಸ್ದು ತುಂಬಾ ಚೆನ್ನಾಗಿದೆ. ನಿಮಗೂ ಎಲ್ಲಾದರೂ ಅದು ಗೋಡಂಬಿ ಫ್ರೂಟ್ಸ್ ಏನಾದರೂ ಸಿಕ್ಕಿದ್ರೆ ಅದು ಜ್ಯೂಸ್ ಮಾಡ್ಕೊಂಡು ಕುಡೀರಿ, ತುಂಬಾ ಚೆನ್ನಾಗಿದೆ. ಅದಕ್ಕೆ ಸ್ವಲ್ಪ ಸಾಲ್ಟನ್ನ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಗಂಟಲೆಲ್ಲ ಕರ ಅಂತ ಇಲ್ಲಿ ಕೆರೆತ ಬರುತ್ತೆ. ಕೆಲವರಿಗೆ ಆಗಲ್ಲ ಅದು, ಹಾಗಾಗಿ ತಿನ್ನೋದಕ್ಕೆ ಹೋಗ್ಬೇಡಿ. ಒಂದು ತಿಂದ್ಬಿಟ್ಟು ನೋಡಿ, ಆಮೇಲೆ ನಮಗೇನೋ ಅನ್ನಿಸ್ಲಿಲ್ಲ ಅಂತಂದರೆ ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು, ಇಲ್ಲ ಹಾಗೆ ತಿನ್ನೋದು ಮಾಡ್ಕೊಳ್ಬೋದು. ಇಲ್ಲಿ ಎಲ್ಲ ಫ್ರೂಟ್ಸ್ ಎಲ್ಲ ಹಾಗೆ ಬಿದ್ದೋಗ್ಬಿಡುತ್ತಲ್ವ, ಸೊ ಹಂಗಾಗಿ ಹಾಗೆ ತಿನ್ಕೊಳ್ತೀನಿ ನಾನು. ಇಲ್ಲೇ ಪಕ್ಕದಲ್ಲೇ ಅಲ್ವಾ, ಹೋಗೋದು ಒಂದು ತೊಗೊಂಬರೋದು ತಿನ್ನೋದು, ಇಷ್ಟೇ ಮಾಡ್ತೀನಿ. ನಾನು ಜಾಸ್ತಿ ತಿಂತಿಲ್ಲ, ಮತ್ತು ನನಗೂ ಗಂಟಲು ಕೆರೆತ ಬರುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಜ್ಯೂಸ್ ರೆಸಿಪಿ ಇದೆ ಫ್ರೆಂಡ್ಸ್, ನೋಡ್ಕೊಂಡು ಬನ್ನಿ, ಓಕೆನಾ. ಫ್ರೆಂಡ್ಸ್, ಇವಾಗ ಗೋಡಂಬಿ ಬಿಡ್ತಾವಲ್ಲ, ಸೊ ಅದಕ್ಕೆ ಹಣ್ಣು ತಗೊಂಡು ಹೋಗೋಣ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೋಡಿ ಗೋಡಂಬಿ ಎಷ್ಟು ಚೆನ್ನಾಗ್ಬಿಡುತ್ತೆ. ಇದ್ರ ಹಣ್ಣು ತೋರಿಸ್ತೀನಿ ಬನ್ನಿ. ಈ ಥರ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗ್ಬಿಡುತ್ತಿದೆ. ಹಿಂಗೆ ಬೇಕಾದ್ರೆ ಕಾಲು ನೋಯ್ತವೆ. ಅಲ್ಲಿದೆ ನೋಡ್ರಿ 2 ಕೆಂಪು ಹಣ್ಣು, ಅದನ್ನ ಕೊಯ್ಕೊಡ್ರಿ. ಹಣ್ಣು ಸಕ್ಕದ ತಡ್ರಿ, ಕೊಯ್ಯನ ಬಂದೆ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಬಿದ್ದಿದೆ, ಆರಿಸ್ಕೊತಾರವ್ರು. ಇಲ್ಲಿ ನೋಡಿ ಈ ಥರ ಹಣ್ಣು ಚೆನ್ನಾಗಿದೆ. ನೋಡ್ರಿ, ಕ್ಯಾಮ್ರಾ ಕ್ಲಾರಿಟಿನೇ ಬರ್ತಿಲ್ಲ. ಏನಾಗಿದೆ ಈ ಹಣ್ಣು ಚೆನ್ನಾಗಿರುತ್ತೆ. ಇದೇ ಥರನೇ ಅದು ಇರೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ. ತಡಿ ಕಿತ್ತೋಡ್ತೀನಿ ನಾನು. ಕಿತ್ತೇಳಿ ಆಮೇಲೆ ಒಂದು ಎಷ್ಟು ಚೆನ್ನಾಗಿದೆ. ಇಲ್ಲ ಸ್ವಲ್ಪ ಏನೋ ಕಿತ್ತೋಡೋಣ. ಏನೋ ತಿಂದಿರತ್ತೆ, ಬೇಡ ಹಂಗಲ್ಲ, ಚೆನ್ನಾಯ್ತು. ಅದು ಕಿತ್ತು ಸೈಡ್ ಮಾಡಾಯ್ತು. ಇದು ಅದೊಂದು ತಗೊಳ್ರಿ. ನೋಡಿ ಫ್ರೆಂಡ್ಸ್, ತಗೊಂಡು ಬಂದ್ವಿ ಹಣ್ಣು, ಎಷ್ಟು ಚೆನ್ನಾಗಿದೆ. ಇದು ಗೋಡಂಬಿನ ತೆಗೆದ್ಬಿಟ್ಟು ಅಲ್ಲೇ ಹಾಕಿ ಬಂದಿದ್ದೀನಿ.
ಊರಿದ್ರೆ ಆಮೇಲೆ ಕೊಡ. ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದು ಅಕ್ಕಿ ತಿಂದ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ಜ್ಯೂಸನ್ನ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಈ ಥರ ಹಣ್ಣು ತೊಗೊಂಡು ಬಂದೆ. ಇದು ಸ್ವಲ್ಪ ಸೈಜು ಚೆನ್ನಾಗಿತ್ತು ಮತ್ತು ಸ್ವೀಟು ಕೂಡ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಇದನ್ನು ತೊಗೊಂಡು ಬಂದೆ ನಾನು. ಇದು ಏನಿಲ್ಲ, ಒಂದು 2-3 ಟೈಮ್ಸು ನಾವು ನೀಟಾಗಿ ವಾಶ್ ಮಾಡಿಬಿಟ್ಟು, ಅದು ಸ್ವಲ್ಪ ಆಯಿಲ್ ಥರ ಬರುತ್ತೆ. ಸೊ ಹಾಗಾಗಿ 1-2-3 ಟೈಮ್ಸ್ ವಾಶ್ ಮಾಡಿಬಿಟ್ಟು ಅದನ್ನು ಜಸ್ಟ್ ಹಾಗೆ ಕಟ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋದಷ್ಟೇ. ಅದಾದಮೇಲೆ ಇದಕ್ಕೆ ಇವಾಗಲೇ ಉಪ್ಪನ್ನು ಸೇರಿಸ್ಕೊಳ್ಬೋದು. ಇಲ್ಲ ಬೇಡ ಅಂತ ಹೇಳಿದ್ರೆ ಲಾಸ್ಟಲ್ಲಿ ನಾವು ರಸ ಎಲ್ಲ ತೆಗಿತೀವಲ್ವ, ಸೊ ಆಗ ಉಪ್ಪನ್ನ ಸೇರಿಸ್ಕೊಂಡ್ರೆ ಆಯಿತು ಫ್ರೆಂಡ್ಸ್. ಇಷ್ಟೇ ನೋಡಿ, ರುಬ್ಕೊಂಡು ಬಂದೆ. ಈ ಥರ ಗಟ್ಟಿಗೆ ಬಂತು. ಇದನ್ನು ಹಾಗೇ ನಾವು ಸೋಸೋದಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಸೋಸ್ಕೊಳ್ಬೇಕು. ಸೊ ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಗೋವಾ ಕಡೆ ತುಂಬಾ ಫೇಮಸ್ ಇದು ಈ ಥರ ಜ್ಯೂಸನ್ನ ಮಾಡೋದು. ಅಂದರೆ ಇದರಲ್ಲಿ ಏನು ಗಾಣಕ್ಕೆ ಹಾಕ್ಬಿಟ್ಟು ರಸನೆಲ್ಲ ತೆಗೆದುಬಿಟ್ಟು ಅದಕ್ಕೆ ನೀರನ್ನೆಲ್ಲ ಮಿಕ್ಸ್ ಮಾಡಿ ಬಟ್ಟಿ ಇಳಿಸೋದು ಅಂತ ಎಲ್ಲ ಹೇಳ್ತಾರಲ್ವ. ಸೊ ಆ ಥರ ಫಿಲ್ಟರ್ ಮಾಡ್ಕೊಂಡಿದ್ದಾದಮೇಲೆ ಅದು ಕಲರ್ಲೆಸ್ ವಾಟರ್ ಥರ ಬರುತ್ತೆ. ಸೊ ಅದಕ್ಕೆ ಕೆಮಿಕಲ್ಸ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಪಾನೀಯಗಳನ್ನ ತಯಾರಿಸೋದು ಆ ಥರ ಎಲ್ಲ ಮಾಡ್ತಾರೆ. ಇಲ್ಲಿ ಈ ಹಣ್ಣಿಂದ ಈ ರಸನ ತೆಗಿತಾರಲ್ವ, ಅದಕ್ಕೆ ಫೆನಿ ಅಂತ ಹೇಳಿ ಕರಿತೀವಿ ನಾವು. ಸೊ ಅದನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಳ್ತಾರೆ. ಏನು ವೈನ್ಸ್ಗೆಲ್ಲ ಯೂಸ್ ಮಾಡ್ತಾರೆ, ಕೆಲವು ಪಾನೀಯಗಳನ್ನೆಲ್ಲ ಮಾಡ್ಕೊಳ್ತಾರೆ. ಗೋವಾದಲ್ಲಿ ಇದೆಲ್ಲ ಫೇಮಸ್ಸು ಫ್ರೆಂಡ್ಸ್, ಈ ಥರ ಮಾಡ್ಕೊಳ್ತಾರೆ. ಸೊ ನಾನು ಕೂಡ ಜ್ಯೂಸ್ ಚೆನ್ನಾಗಿರುತ್ತೆ ಮಾಡೋಣ ಅಂತ ಹೇಳಿಬಿಟ್ಟು ಹಣ್ಣನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಈ ಥರ ಸೋಸ್ಕೊಂಡ್ಬಿಟ್ಟು ಆದಮೇಲೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿದ್ದೆ ನಾನು. ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಜ್ಯೂಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಅಂದರೆ ಜಾಸ್ತಿ ಕುಡಿಯೋದಕ್ಕಾಗಲ್ಲ, ಸ್ವಲ್ಪ ಮಾತ್ರನ ಕುಡಿಬೋದು. ಇನ್ನೊಂದು ಗ್ಲಾಸಲ್ಲಿ ಹಾಗೆ ಇಟ್ಟಿದ್ದೆ, ನಮ್ಮ ಮನೆಯವ್ರು ಸ್ವಲ್ಪ ಮಾತ್ರ ಕುಡಿದ್ರು ಅಷ್ಟೇ. ಅದು ನೀರು ಬಂದಿತ್ತಲ್ವ, ಅದು ಇನ್ನೂ ಟೇಸ್ಟ್ ಇತ್ತು, ಸಕ್ಕತ್ತಾಗಿತ್ತು ಮಾತ್ರ. ಸೊ ನಿಮಗೂ ಏನಾದರೂ ಸಿಕ್ಕಿದ್ರೆ ಸೊ ಈ ಥರ ಹಣ್ಣಲ್ಲಿ ಜ್ಯೂಸನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್, ಜ್ಯೂಸ್ ರೆಸಿಪಿ ಹೇಗಿತ್ತು ಅಂತ ಹೇಳಿಬಿಟ್ಟು. ನೀವು ನಿಮಗೆ ಎಲ್ಲಾದರೂ ಗೋಡಂಬಿ ಫ್ರೂಟ್ ಸಿಕ್ತು ಅಂತ ಹೇಳಿದ್ರೆ ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಅದು ರೆಸಿಪಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇಲ್ಲಿ ಕೂಡ ಅದನ್ನು ಹಣ್ಣನ್ನು ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್. ಅದು ಒಂದು ಬಕೆಟಿಗೆ ಇಷ್ಟು ರೂಪಾಯಿ ಅಂತ ಹೇಳಿಬಿಟ್ಟು ತೊಗೊಂಡೋಗ್ತಾರೆ. ಮತ್ತು ಇದು ಗೋಡಂಬಿ ಕಾಯಿ ಬರುತ್ತಲ್ವ, ಅದನ್ನು ಕೂಡ ಒಂದು ಬಕೆಟಿಗೆ ಇಷ್ಟು ಅಂತ ಹೇಳ್ಬಿಟ್ಟು, ಇಲ್ಲ KGಗೆ ಇಷ್ಟು ಅಂತ ಹೇಳಿಬಿಟ್ಟು ತೊಗೊಂಡೋಗ್ತಾರೆ. ಅದು 200 ಇದೆ ಅನಿಸುತ್ತೆ ಸಮಥಿಂಗ್, ನನಗೂ ಅಷ್ಟು ಗೊತ್ತಿಲ್ಲ. ಅದು ಹಣ್ಣನ್ನು ಕೂಡ ವೇಸ್ಟ್ ಮಾಡಲ್ಲ. ಅದನ್ನು ಕೂಡ ವೈನ್ಗೆಲ್ಲ ಹಾಕೋದು ಅದನ್ನೆಲ್ಲ ಅಂದರೆ ಸ್ವಲ್ಪ ಅದು ಒಗರು ಬರುತ್ತೆ ಮತ್ತು ಹುಳಿ ಬರುತ್ತಲ್ವ, ಹಾಗಾಗಿ ಅದನ್ನು ವೈನಿಗೆಲ್ಲ ಯೂಸ್ ಮಾಡ್ತಾರೆ, ವೈನ್ಗೆ. ಇಲ್ಲಿ ಕೆಲವರಿಗೆಲ್ಲ ಏನು ಮಾಡ್ತಾರೆ ಅಂದರೆ ಅದನ್ನು ಚೆನ್ನಾಗಿ ಗಾಣದಲ್ಲಿ ಹಾಕ್ಕೊಂಡು ಆ ರಸ ಎಲ್ಲ ತಗೊಂಡ್ಬಿಟ್ಟು ತಿಳಿ ಆಗೋದಕ್ಕೆ ಬಿಡ್ತಾರೆ. ಅದರಲ್ಲಿ ವಾಟರ್ ಥರ ಕಲರ್ಲೆಸ್ ಬರುತ್ತೆ. ಅದನ್ನು ಅದಕ್ಕೆ ಬೇರೆ ಬೇರೆ ಏನೇನೋ ಕೆಮಿಕಲ್ಸ್ನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ವೈನ್ ಥರ ಇಲ್ಲಿ ಕೆಲವರು ಯೂಸ್ ಮಾಡ್ತಾರೆ. ಅದನ್ನು ಕೇಳ್ಪಟ್ಟೆ ನಾನು, ಬಟ್ ಅದು ಹೆಂಗೆ ಪ್ರೋಸೆಸ್ ಅಂತ ನನಗೂ ಗೊತ್ತಿಲ್ಲ. ಸೊ ನಿಮಗೂ ಏನಾದರೂ ಗೋಡಂಬಿ ಫ್ರೂಟ್ ಸಿಕ್ಕಿದ್ರೆ ಈ ಥರ ಜ್ಯೂಸ್ನ ಮಾಡಿಕೊಂಡು ಕುಡಿಯಿರಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ತಿನ್ನೋದನ್ನು ಮಾತ್ರ ಮಿಸ್ ಮಾಡಿಬಿಡಿ, ಇಲ್ಲಾಂದರೆ ಗಂಟಲು ಕೆಟ್ಟ ಬರುತ್ತೆ. ನಾನು ಆಗಲೇ ಹೇಳ್ದಂಗೆ ನನಗೆ ಆಫ್ಟರ್ ಡಯಟ್ ಯಾಕೆ ಆ ಥರ ಆಗ್ತಿತ್ತು ಅಂತ ಹೇಳಿಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನನಗೆ ಅದಾದಮೇಲೆ ವಾಮಿಟ್ ಸೆನ್ಸೇಷನ್ಸು, ನಂಗೆ ವಾಮಿಟ್ ಆಗ್ತಿರ್ಲಿಲ್ಲ, ಬಟ್ ಆ ಥರ ಸಿಮ್ಟಮ್ಸ್ ಎಲ್ಲ ಕಾಣಿಸ್ತಿತ್ತು. ಮತ್ತು ಸುಸ್ತಾಗೋದು, ಜಾಸ್ತಿ ಕೆಲಸ ಮಾಡೋದಕ್ಕಾಗ್ತಿರ್ಲಿಲ್ಲ, ಈ ಥರ ಎಲ್ಲ ಸುಮ್ಮನೆ ಮಲ್ಕೊಂಬಿಡೋಣ ಈ ಥರ ಎಲ್ಲ ಅನ್ನಿಸ್ತಿತ್ತು. ಯಾಕೆ ಈ ಥರ ಆಗ್ತಿದೆ, ನಾನು ಜಾಸ್ತಿ ಏನು ಡೀಪಾಗಿ ಡಯಟ್ ಕೂಡ ಮಾಡ್ತಿರ್ಲಿಲ್ಲ. ಎಲ್ಲ ಥರ ಫುಡ್ನು ತೊಗೊಳ್ತಿದ್ದೆ, ಎಲ್ಲ ಮಾಡ್ತಿದ್ದೆ, ಬಟ್ ಎಕ್ಸಸೈಸ್ ಮಾಡ್ತಿದ್ದೆ, ಒಂದೊಂದು ಸಲ ಮಾಡ್ಕೊಳ್ತಿರ್ಲಿಲ್ಲ. ಮತ್ತು ರೆಗ್ಯುಲರಾಗಿ ವಾಕಿಂಗ್ ಮಾತ್ರ ಕಂಪ್ಲೀಟ್ ಮಾಡ್ಕೊಳ್ತಿದ್ದೆ. ಎಷ್ಟು 8,000 to 10,000 ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ತಿದ್ದೆ, ನೈಟು ಕೂಡ ಮತ್ತು ಮಾರ್ನಿಂಗ್ ಎಲ್ಲ. ಸೊ ಈ ಥರ ಆಯ್ತಲ್ಲ ಅಂತ ಹೇಳಿಬಿಟ್ಟು ನಾನು ಡಯಟ್ ಮಾಡ್ತಿರೋದ್ರಿಂದನೇ ಈ ಥರ ಆಯ್ತಾ ಅಂತ ಹೇಳಿಬಿಟ್ಟು ನನಗೆ ಡೌಟು ಬರ್ತಾ ಹೋಯಿತು. ಅದಾದಮೇಲೆ ನಾನು ಫೈನಲಾಗಿ ನಾನು ಪೀರಿಯಡ್ಸ್ ಆಗಿರಲಿಲ್ಲ ಅಲ್ವಾ, ಸೊ ಹಾಗಾಗಿ ನೋಡೋಣ ಒಂದು ಸಲ ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ಚೆಕ್ ಮಾಡಿಕೊಂಡೆ. ಸೊ ಅದಾದಮೇಲೆ ನೀವು ನಮ್ಮ ಪಕ್ಕದಲ್ಲಿ ಫೋಟೋ ಹಾಕಿದ್ದೀನಿ, ಅದನ್ನ ಏನು ಫೈನಲಿ ನಾನು ಪ್ರೆಗ್ನೆಂಟ್ ಅಂತ ಹೇಳಿಬಿಟ್ಟು ನನಗೆ ಕನ್ಫರ್ಮ್ ಆಯಿತು. ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಸೊ ನನಗೆ ಯಾಕೆ ಈ ಥರ ಆಗ್ತಿದೆ ಅಂತ ಹೇಳಿಬಿಟ್ಟು ನನಗೆ ಫಸ್ಟ್ ಬೇಬಿನಲ್ಲೂ ಹಾಗೆ ಆಗಿದ್ದು. ನಾನು ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದಿದ್ದರಿಂದ ನನಗೆ ಅಷ್ಟಾಗಿ ಗೊತ್ತಾಗಲಿಲ್ಲ. ಅದು ಎಷ್ಟು 2.5
ಮಂತ್ಸ್ ಆದಮೇಲೆ ನಾನು ಪ್ರೆಗ್ನೆಂಟ್ ಅಂತ ಹೇಳಿಬಿಟ್ಟು ನನಗೆ ಗೊತ್ತಾಗಿದ್ದು, ಆವಾಗ ಚೆಕ್ ಮಾಡ್ಕೊಂಡಿದ್ದು. ಸೊ ಫಸ್ಟ್ ಬೇಬಿನಲ್ಲೂ ನನಗೆ ಹಂಗೆ ಆಗಿದ್ದು, ಬಟ್ ಈ ಸಲವೂ ಹಾಗೆ ಆಯಿತು ನನಗೆ. ಬಟ್ ಅಂದರೆ ಈ ಸಲ ನಾನು ಅಂದರೆ 1 ಮಂತ್ ಆದಮೇಲೆ 1 ವೀಕು 2 ವೀಕ್ಸಿಗೆಲ್ಲ ಆಗಿಬಿಡ್ತಿದ್ದೆ. ಬಟ್ ಈ ಸಲ ಮಿಸ್ ಆಯ್ತಲ್ವಾ. ಸೊ ಇದಕ್ಕೇನಾದರೂ ನನಗೆ ವೆದರ್ ಚೇಂಜ್ ಆದ್ರೂ ಕೂಡ ಮತ್ತು ಜರ್ನಿ ಜಾಸ್ತಿ ಮಾಡಿದ್ರೂ ಕೂಡ ಈ ಥರ ಆದ್ರೂ ನನಗೆ ಸ್ವಲ್ಪ ಪೀರಿಯಡ್ಸು ಇರ್ರೆಗ್ಯುಲರ್ ಆಗುತ್ತೆ ನನಗೆ. ಸೊ ಹಾಗಾಗಿ ನಾನು ಆ ಥರ ಅಂದರೆ ಈ ವಾತಾವರಣಕ್ಕೆ, ಈ ವೆದರ್ಗೆ ನನಗೆ ಹೊಂದ್ಕೋಬೇಕಲ್ವ, ನಮ್ಮ ಬಾಡಿನೂ ಅಡ್ಜಸ್ಟ್ ಆಗಬೇಕಲ್ವ, ಮತ್ತು ಇಲ್ಲಿ ಲೈಫ್ ಸ್ಟೈಲೇ ಬೇರೆ ಥರ ಇರುತ್ತೆ. ಸೊ ಅದಕ್ಕೂ ಅಡ್ಜಸ್ಟ್ ಆಗಬೇಕಲ್ವ. ಸೊ ನಾನು ಈ ಥರ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದೆ. ಸೊ ಅದಾದಮೇಲೆ ನನಗೆ ಯಾವಾಗ ಈ ಥರ ಸಿಮ್ಟಮ್ಸ್ ಎಲ್ಲ ಕಾಣಿಸ್ಕೊಳ್ತು, ಸೊ ಆವಾಗ ನಾನು ಏನು ಕಿಟ್ನ ತಗೊಂಡು ಬಂದುಬಿಟ್ಟು ಚೆಕ್ ಮಾಡಿಕೊಂಡೆ. ಸೊ ಫೈನಲಿ ನಾನು ಪ್ರೆಗ್ನೆಂಟ್ ಅಂತ ಹೇಳಿ ಪ್ರೂವ್ ಆಗೋಯಿತು. ಸೊ ನಾನು ಇಲ್ಲಿ ಎಲ್ಲ ತೋರಿಸ್ಕೊಳ್ಳಲ್ಲ ಫ್ರೆಂಡ್ಸ್, ಇಲ್ಲಿ ಹೊರ್ಗಡೆ ಎಲ್ಲ ನಾನು ಏನೇ ಇದ್ರೂ ಫಸ್ಟ್ ಬೇಬಿನಲ್ಲಿ ಬಿಫೋರ್ ಎಲ್ಲಿ ತೋರಿಸ್ತಿದ್ದೆ ಅದೇ ಡಾಕ್ಟರ್ ಹತ್ರನೇ ಹೋಗಬೇಕು ಅಂತ ಹೇಳಿಬಿಟ್ಟು, ನನಗೂ ಈ ಥರ ಸಿಮ್ಟಮ್ಸ್ ಎಲ್ಲ ಇತ್ತಲ್ಲ. ಸೊ ಹಾಗಾಗಿ ನಾನು ಕೂಡ ವೀಡಿಯೋಸ್ ಏನು ಮಾಡೋದಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಕ್ಷಮೆ ಇರಲಿ ನಿಮ್ಮ ಹತ್ರ. ಕೆಲವರೆಲ್ಲ ಸಪೋರ್ಟ್ ಮಾಡ್ತಿದ್ರಿ ನನ್ನ ಏನು ಡಯೆಟ್ ಪ್ಲ್ಯಾನಿಗೆಲ್ಲನೂ ಕೂಡ. ಸೊ ಈಗ ಡಯೆಟ್ ಪ್ಲ್ಯಾನ್ ಏನು ಮಾಡೋ ಹಾಗಿಲ್ಲ ನಾನು. ಸೊ ಹಾಗಾಗಿ ಮತ್ತು ಈ ಸಿಮ್ಟಮ್ಸ್ ಇದ್ದಿದ್ದರಿಂದ ನನಗೂ ಕೂಡ ರೆಗ್ಯುಲರಾಗಿ ನನಗೆ ವೀಡಿಯೋಸ್ ಕೂಡ ಮಾಡೋದಕ್ಕಾಗಲಿಲ್ಲ. ಅದಕ್ಕೆ ನನಗೆ 2 ಮಂತ್ಸ್ ಆಗೋಯಿತು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು. ಯಾಕೆ ಸ್ಟಾಪ್ ಮಾಡಿದ್ರು, ಡಯೆಟ್ ಪ್ಲ್ಯಾನ್ ಮಾಡಿ ಆದಮೇಲೆ ಡಯೆಟ್ ಮಾಡ್ತಾನೆ ಇವರಿಗೆ ಹೆಲ್ತ್ ಇಶ್ಯೂಸ್ ಏನಾದರೂ ಆಯಿತಾ? ನಿಮಗೂ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ. ಕೆಲವರು ಅದನ್ನು ಕಮೆಂಟಲ್ಲಿ ತಿಳಿಸೋದಕ್ಕೆ ಹೋಗಲ್ಲ, ಕೆಲವರು ಹಂಗೆ ವೀಡಿಯೋಸ್ನ ಹಾಕ್ತಾರೆ, ಸ್ಟಾಪ್ ಮಾಡ್ತಾರೆ ಅಂತ ಅಂದ್ಕೊಂಡ್ಬಿಟ್ಟು ಸುಮ್ಮನಾಗ್ತಾರೆ. ಸೊ ಈ ಥರ ಇದ್ದಿದ್ದರಿಂದ ನಾನು ಒಂದು ಕ್ಲಾರಿಫೈ ಕೊಡಬೇಕಾಗಿತ್ತಲ್ವ. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆನಾ. ನನಗೆ ಫೈನಲಿ ಪ್ರೆಗ್ನೆಂಟ್ ಅಂತ ಆಯಿತು. ಅದಾದಮೇಲೆ ಫಸ್ಟ್ ಟು 3rd ಮಂತಿಂದು ಏನಿತ್ತು ನಂದು, 3rd ಮಂತಲ್ಲಿ ನಮಗೆ ಸ್ಕ್ಯಾನಿಂಗ್ ಮಾಡ್ತಾರೆ. ಸೊ ಆ ಸ್ಕ್ಯಾನಿಂಗಲ್ಲಿ ಏನಂತ ಹೇಳಿದ್ರೆ ಬೇಬಿ ಗ್ರೋತ್ ಎಲ್ಲ ಚೆನ್ನಾಗಿದೆಯಾ, ಆಮೇಲೆ ಅಬ್ನಾರ್ಮಲ್ ಇದೆಯಾ, ಇಲ್ಲ ಹ್ಯಾಂಡಿಕ್ಯಾಪ್ಟ್ ಇದೆಯಾ. ಸೊ ಈ ಥರ ಎಲ್ಲದನ್ನು ನಮಗೆ 3rd ಮಂತಲ್ಲಿ ಸ್ಕ್ಯಾನಿಂಗ್ ಮಾಡಿ ಹೇಳ್ತಾರೆ. ಬಿಫೋರ್ ನಮಗೆ 1 ಮಂತು ಇಲ್ಲ 1 ಮಂತ್ ಆದಮೇಲೆ 1 ವೀಕ್ ಆರ್ 2 ವೀಕ್ಸಲ್ಲಿ ಆಲ್ಮೋಸ್ಟ್ ನಮಗೆ ಬೇಬಿ ಪಾರ್ಟ್ಸ್ ಏನೇನಿದೆ ಎಲ್ಲದೂ ಕೂಡ ಗ್ರೋತ್ ಆಗಿರುತ್ತೆ. ಮುಖ ಆಗಲಿ, ಕೈ ಕಾಲಾಗಲಿ ಎಲ್ಲದೂ ಕೂಡ ಗ್ರೋತ್ ಆಗಿರುತ್ತೆ. ಸೊ 3rd ಮಂತಿಗೆ ನಮಗೆ ಕ್ಲಿಯರಾಗಿ ಪಿಕ್ಚರ್ ತೋರಿಸ್ತಾರೆ ಫ್ರೆಂಡ್ಸ್. 3rd ಮಂತಿಗೆ ಅದರಲ್ಲಿ ಬೇಬಿ ಗ್ರೋತ್ ಹೆಂಗಿದೆ, ಅಬ್ನಾರ್ಮಲ್ ಇದೆಯಾ, ಅದು ಮೈಂಡ್ ಕೂಡ ಅಬ್ನಾರ್ಮಲ್ ಇತ್ತು ಅಂತ ಹೇಳಿದ್ರೆ ಫಸ್ಟು ಬೇಬಿನಲ್ಲಿ ನನಗೆ ಮಾಡಿಸಿದ್ರು. ಆ ಥರ ಸ್ಕ್ಯಾನಿಂಗ್ ಮಾಡಿಸಿ ಅಪ್ಪ ಅಮ್ಮಂದು ಬ್ಲಡ್ ಎಲ್ಲ ತೊಗೊಂಡ್ಬಿಟ್ಟು ಈ ಥರ ಅಬ್ನಾರ್ಮಲ್ ಇತ್ತು ಅಂತ ಹೇಳಿದ್ರೆ, ಆ ಥರ ಅವರಿಗೆ ಏನಾದರೂ ಡಾಕ್ಟರ್ಸ್ಗೆ ಡೌಟ್ ಬಂತು ಅಂತ ಹೇಳಿದ್ರೆ ಒಂದು ಟೆಸ್ಟ್ ಕೂಡ ಮಾಡಿಸ್ಕೊಳ್ತಾರೆ. ಸೊ ಈ ಸಲ ಆ ಥರ ಏನೂ ಮಾಡಲಿಲ್ಲ. ಸೊ 3rd ಮಂತು ಸ್ಕ್ಯಾನಿಂಗ್ನ ನೋಡ್ಕೊಂಡ್ಬಿಟ್ಟು ಇದು ಪ್ರೋಸೆಸ್ ಏನಿದೆ ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಅದಾದಮೇಲೆ 3rd ಮಂತಿಗೆ ಅವರಿಗೂ ರಜೆ ಸಿಕ್ಕಿರಲಿಲ್ಲ. ಸೊ ರಜೆ ಸಿಕ್ಕಿದ್ಮೇಲೆ ನಾವು ಕೂಡ ಊರಿಗೆ ಹೋಗ್ಬಿಟ್ಟು ಅಲ್ಲಿ ಫಸ್ಟ್ ಅದೇ ಇಂಟೆನ್ಷನ್ಗೋಸ್ಕರನೇ ನಾವು ಊರಿಗೆ ಹೋಗ್ಬಿಟ್ಟು ಹಾಸ್ಪಿಟಲ್ಗೆ ಎಲ್ಲ ಚೆಕ್ ಮಾಡಿಸ್ಕೊಂಡು ಬೇಬಿ ಗ್ರೋತ್ ಎಲ್ಲ ಹೇಗಿದೆ ಅಂತ ತಿಳ್ಕೊಂಡು ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಡಾಕ್ಟರಿಗೆ ಹೇಳಿದ್ರು. ಸೊ ಹಾಗಾಗಿ ಕಂಟಿನ್ಯೂ ಮಾಡೋಣ, ಬೇಬಿ ನಮಗೆ ಇರಲೇಬೇಕು ಅಂತ ಹೇಳಿಬಿಟ್ಟು ನಮಗಂತೂ ತುಂಬಾ ಖುಷಿಯಾಗೋಯಿತು. ಅಂದರೆ ಈಗಿನ ಕಾಲದಲ್ಲಿ ಬೇಗ ಕನ್ಸೀವ್ ಆಗೋದು ತುಂಬಾ ಕಷ್ಟ. ಸೊ ನನಗಂತೂ ತುಂಬಾ ಖುಷಿ ಆಗೋಯಿತು. ಸೊ ಇವಳ ಜೊತೆಗೆ ಅವಳನ್ನು ನೋಡ್ಕೊಬೋದು, ಆ ಪಾಪನ್ನು ನೋಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಸೊ ಇರಲಿ ಅಂತ ಹೇಳಿಬಿಟ್ಟು ಇದು ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ನನಗೆ ಡಯಟ್ ಪ್ಲ್ಯಾನಿಂಗ್ ಎಲ್ಲ ಮಾಡೋದಕ್ಕೆ ಆಗ್ತಿಲ್ಲ ಸದ್ಯದ ಟೈಮಿಗೆ. ಈಗ ಸ್ಟಾಪ್ ಮಾಡ್ಕೊಂಡಿದ್ದೀನಿ ಡಯಟ್ ಪ್ಲ್ಯಾನಿಂಗ್ ಎಲ್ಲ. ಈಗ ಬೇಬಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಡಾಕ್ಟರ್ ಹೇಳಿದ್ರು. ತುಂಬಾ ಖುಷಿ ಆಗೋಯಿತು. ಮತ್ತು ಅಬ್ನಾರ್ಮಲ್ದು ಆ ಥರ ಟೆಸ್ಟಿಂಗ್ ಏನೂ ನನಗೆ ಮಾಡಿಸ್ಲಿಲ್ಲ. ಮತ್ತು ಬ್ಲಡ್ ಗ್ರೂಪಿಂದ ಎಲ್ಲದೂ ಕೂಡ ತಂದೆದು ಮತ್ತು ತಾಯಿದು ಎರಡನ್ನೂ ಮಾಡಿಸ್ತಾರೆ. ಆ ಸ್ಕ್ಯಾನಿಂಗು ಕೂಡ ಕಂಪ್ಲೀಟ್ ಆಗೋಯಿತು. 3rd ಮಂತ್ ಸ್ಕ್ಯಾನಿಂಗು ಕೂಡ ಕಂಪ್ಲೀಟ್ ಆಗೋಯಿತು. ಸೊ ಈಗ ಟ್ಯಾಬ್ಲೆಟ್ಸು ಮತ್ತು ಪೌಡರ್ ಎಲ್ಲದನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ತೊಗೊಳ್ತಾ ಇದ್ದೀನಿ. ಸೊ ಇದೇ ಕಂಟಿನ್ಯೂ ಮಾಡ್ಕೊಳ್ತೀನಿ.
ನೆಕ್ಸ್ಟ್ ವೀಡಿಯೋನಲ್ಲಿ ನೋಡೋಣ ಫ್ರೆಂಡ್ಸ್, ಅದು ಸ್ಕ್ಯಾನಿಂಗಲ್ಲಿ ಏನೇನಿದೆ ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಫೈನಲಿ ಈಗ ನನಗೆ 3 ಮಂತ್ಸ್ ಕಂಪ್ಲೀಟ್ ಆಗೋಗಿದೆ. ಕಂಪ್ಲೀಟಾಗಿ 4 ಆಲ್ರೆಡಿ ಹತ್ತಿರ ಕಂಪ್ಲೀಟ್ ಆಗ್ತಾಯಿದೆ. ಸೊ ಇವಾಗ ನಾನು ನಿಮ್ಮ ಹತ್ರ ಇದು ಏನು ಶೇರ್ ಮಾಡ್ಕೊಳ್ತಿದ್ದೀನಿ, ಒಂದು ಖುಷಿ ವಿಚಾರನ ನಿಮ್ಮ ಹತ್ರನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೈನಲಾಗಿ ಫ್ರೆಂಡ್ಸ್, ನಾನು ವೀಡಿಯೋ ಮಾಡ್ತಾಯಿದ್ದೆ, ನನ್ನ ಮಗಳು ಎದ್ಬಿಟ್ಲು ಆಯಿತಾ. ಇವಾಗ ಮಲ್ಕೊಂಡಿದ್ಲು ಅವಳಿಗೂ ಇವಾಗ ಊಟ ಮಾಡಿಸ್ಬಿಟ್ಟು ರೆಡಿ ಮಾಡಬೇಕು. ಸೊ ಈ ಖುಷಿ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸ್ಟಾಪ್ ಮಾಡಿದ್ದಕ್ಕೆ ಏನು ಅಂದ್ಕೊಳ್ಬೇಡಿ. ಸೊ ಇವಾಗ ಡಯಟ್ ಅಂತೂ ಮಾಡೋದಕ್ಕಾಗಲ್ಲ. ನಮಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಗೋಯಿತು. ನನಗೂ ನಮ್ಮ ಮನೆಯವ್ರಿಗೆಲ್ಲರಿಗೂ, ನಮ್ಮ ಅಪ್ಪ ಅಮ್ಮ ಎಲ್ಲರಿಗೂ ತುಂಬಾ ಖುಷಿಯಾಗೋಯಿತು. ಅವರಂತೂ ತುಂಬ ಖುಷಿಪಟ್ಟರು. ಸೊ ಬೇಬಿ ಗ್ರೋತ್ ಎಲ್ಲ ಚೆನ್ನಾಗಿರೋದ್ರಿಂದ ಸೊ ನಾನು ಇದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ನನಗೂ ಕೂಡ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ಮಿಸ್ ಮಾಡೋದಿಲ್ಲ, ಕಂಪಲ್ಸರಿ. ನಾನು ಫಸ್ಟ್ ಬೇಬಿನಲ್ಲೂ ತೊಗೊಂಡಿದ್ದೆ, ಸೊ ಇವಾಗಲೂ ತೊಗೊಳ್ತಾ ಇದ್ದೀನಿ. ಪೌಡರ್ ನನಗೆ ಲಾಸ್ಟ್ ಟೈಮಲ್ಲಿ ಮಾರ್ನಿಂಗ್ ಕೊಟ್ಟಿದ್ದರು, ಇವಾಗ ನನಗೆ ನೈಟ್ ಕೊಟ್ಟಿದ್ದಾರೆ. ಸೊ ಆ್ಯಂಡ್ ದೆನ್ ಇವಳಿಗೂ 1.5 ವರ್ಷದ್ದು ಒಂದು ಇಂಜೆಕ್ಷನ್ ಹಾಕಬೇಕಾಗಿತ್ತು. ಸೊ ನಾವು ಊರಿಗೆ ಹೋಗಿದ್ವಲ್ಲ, ಆ ಟೈಮಲ್ಲಿ ಇವಳಿಗೂ ಕಂಪ್ಲೀಟ್ ಆಯ್ತಲ್ಲ, ಹಾಗಾಗಿ ಅವಳಿಗೂ ಇಂಜೆಕ್ಷನ್ನ ಕೊಡಿಸ್ಕೊಂಡ್ವಿ. ಮತ್ತು ನನಗೂ ಒಂದು ಟಿ ಟಿ ಇಂಜೆಕ್ಷನ್ನು ಫಸ್ಟ್ ಬೇಬಿನಲ್ಲಿ ಆದರೆ 2 ಟಿ ಟಿ ಇಂಜೆಕ್ಷನ್ ಕೊಡ್ತಾರೆ. ಅಕಸ್ಮಾತ್ ಸೆಕೆಂಡ್ ಬೇಬಿ ಏನಾದರೂ ಪ್ಲ್ಯಾನಿಂಗ್ ಇತ್ತು ಅಂತ ಹೇಳಿದ್ರೆ, ಮಗುಗೆ 2 ಇಯರ್ಸ್ ಕಂಪ್ಲೀಟ್ ಆಗಿದ್ದರೆ ಮಾತ್ರ ಏನು ತಾಯಿಗೆ ನೆಕ್ಸ್ಟ್ ಬೇಬಿ ಕನ್ಸೀವ್ ಆಯಿತು ಅಂತ ಹೇಳಿದ್ರೆ ಅವ್ರಿಗೆ ಏನು 2 ಟಿ ಟಿ ಇಂಜೆಕ್ಷನ್ ಕೊಡ್ತಾರೆ. ಸೊ 2 ಇಯರ್ಸ್ ಬಿಫೋರೇ ಇಟ್ಕೋಬಾರ್ದು. 2 ಇಯರ್ಸ್ ಬಿಫೋರೇ ಏನಾದರೂ ಕನ್ಸೀವ್ ಆಗಿದ್ದಾರೆ ಅಂತ ಹೇಳಿದ್ರೆ ಒಂದು ಟಿ ಟಿ ಇಂಜೆಕ್ಷನ್ ಮಾತ್ರ ಕೊಡ್ತಾರೆ. ಸೊ ಅದನ್ನು ಕೂಡ ನಾನು ಲಾಸ್ಟ್ ಟೈಮು ಕಂಪ್ಲೀಟ್ ಮಾಡ್ಕೊಂಡು ಬಂದುಬಿಟ್ಟೆ, ಅಂದರೆ ಊರಿಗೆ ಹೋಗಿದ್ನಲ್ವ. ಸೊ ಆಗ ಡಾಕ್ಟರ್ ಚೆಕಪ್ ಕೂಡ ಆಯಿತು. ಆ್ಯಂಡ್ ದೆನ್ ನನಗೂ ಕೂಡ ಇಂಜೆಕ್ಷನ್ ಆಯಿತು, ಇವಳದು ಇಂಜೆಕ್ಷನ್ ಕಂಪ್ಲೀಟ್ ಆಗೋಯಿತು. ಸೊ ನನಗೆ ಸದ್ಯಕ್ಕೆ ಇವಾಗ ಅವ್ರಿಗೂ ರಜೆ ಸಿಗಲ್ಲ ಅಂತ ಹೇಳಿಬಿಟ್ಟು 2 ಮಂತ್ಸಿಗೆ ನಾನು ಹೋಗಿ ಚೆಕಪ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಮಂತ್ ಏನಿದೆ ಟ್ಯಾಬ್ಲೆಟ್ಸು ಅದನ್ನು ಕೂಡ ತೊಗೊಂಡು ಬಂದುಬಿಟ್ಟಿದ್ದೀನಿ. ಸೊ ಇವಾಗ 5 ಮಂತ್ಸ್ವರೆಗೂ ನಾನು ಮತ್ತೆ ಹಾಸ್ಪಿಟಲಿಗೆ ಹೋಗಲ್ಲ. ಮಧ್ಯೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಇಲ್ಲೇ ತೋರಿಸ್ಕೊಳ್ಳೋದಕ್ಕೆ ಹೇಳಿದ್ದಾರೆ. ಸೊ ಬೆಳಗಾಮಲ್ಲೇ ಇಲ್ಲ ಇವ್ರದ್ದೇ ಹಾಸ್ಪಿಟಲ್ ಇದೆಯಲ್ಲ, ಸೊ ಅಲ್ಲಿ ಬ್ಲಡ್ ಚೆಕಪ್ಪು ಮತ್ತು ಶುಗರ್ ಲೆವೆಲ್ದು ಏನು ಬಿ ಪಿ ಶುಗರ್ ಲೆವೆಲ್ ಮಾತ್ರ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ ಹೇಳಿದ್ದಾರೆ. ಸೊ ಅದೊಂದನ್ನು ಈ ಮಂತಲ್ಲಿ ಅದನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ಸೊ ನಾರ್ಮಲ್ ಇತ್ತು ಅಂತ ಹೇಳಿದ್ರೆ ಏನಾಗಲ್ಲ. ಆಫ್ಟರ್ 6 ಮಂತ್ಸ್ ಮಾತ್ರ ನಮಗೆ ಸ್ವಲ್ಪ ಏನಾದರೂ ಪ್ರಾಬ್ಲಮ್ಸ್, ಬಿ ಪಿ ವೇರಿಯೇಷನ್ಸು, ಶುಗರ್ ವೇರಿಯೇಷನ್ಸ್ ಆ ಥರ ಇರುತ್ತೆ ಅಷ್ಟೇ. ಅದಾದಮೇಲೆ ಕಂಟಿನ್ಯೂಸ್ ಆಗಿ ನಾವು ಚೆಕ್ ಮಾಡಿಸ್ಕೊಳ್ಬೇಕಾಗ್ತಿರುತ್ತೆ. ಸೊ ಕಂಟಿನ್ಯೂಸ್ ಆಗಿ ನಾನು ಅಲ್ಲೇ ಚೆಕ್ ಮಾಡಿಸೋದ್ರಿಂದ ಸೊ ಇಲ್ಲಿ ನಾನು ಎಲ್ಲೂ ಹೋಗಿ ತೋರಿಸಲ್ಲ. ಸೊ ಏನೇ ಪ್ರಾಬ್ಲಮ್ ಆಯಿತು ಅಂದರೂ ಅಲ್ಲಿ ಹೋಗೋದು. ಸೊ ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಹೋಗಿ ಚೆಕಪ್ ಮಾಡಿಸ್ಕೊಂಡಿದ್ದು. ಸೊ ಈ ಖುಷಿ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಾಗಿತ್ತು ಫ್ರೆಂಡ್ಸ್, ಅದಕ್ಕೇ ಈ ವಿಡಿಯೋನ ಮಾಡಿದ್ದು. ಸೊ ಐ ಹೋಪ್ ನಾನು ಯಾಕೆ ಸ್ಟಾಪ್ ಮಾಡಿದ್ದೀನಿ ವಿಡಿಯೋನ ಅಂತ ಹೇಳಿ ನಿಮಗೂ ಕೂಡ ಗೊತ್ತಾಗಿರುತ್ತೆ. ಫೈನಲಿ ನಮಗಂತೂ ತುಂಬಾ ಖುಷಿಯಾಗೋಯಿತು. ಸೊ ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನಿದ್ದೆ ಮಾಡಿಬಿಟ್ಟು ಹಾಕ್ಲಿಸ್ತಾ ಇದ್ದಾಳೆ ಚಿನ್ನಮ್ಮ. ನಮ್ಮ ಫ್ರೆಂಡ್ಸ್ಗೆಲ್ಲ ಹಾಯ್ ಹೇಳು, ಹಾಯ್ ಮಾಡು, ಒಂದ್ಸಲ ಹಾಯ್ ಮಾಡು. ಹಾಯ್ ಹೇಳ್ತೀಯಲ್ಲ, ಹಾಯ್ ಮಾಡು ಮಾಡು ಪೂಜೆ ಮಾಡು. ನೀನು ಹೇಳ್ತೀಯ, ಮಾಡು, ಹಾಯ್ ಮಾಡು ಒಂದ್ಸಲ. ಮಾಡು, ಕೂಚೋ, ಮಾಡು, ಹಾಯ್ ಮಾಡು. ಹಾಯ್ ಏನು ಒಂದ್ಸಲ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸ್ಕ್ಯಾನಿಂಗ್ ರಿಪೋರ್ಟ್ ಏನಿತ್ತು ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.